ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಿಲ್ಲದೆ ಸಭೆ ನಡೆಸುವಂಥ ವಿಚಾರವಾಗಿ ನೀವು ಕೂಡ ಧ್ವನಿ ಎತ್ತಿದ್ರಿ. ನೀವು ಕೂಡ ಅದ್ರ ಬಗ್ಗೆ ಚರ್ಚೆಯನ್ನು ಮಾಡಿದ್ರಿ. ನಾನು ಚರ್ಚೆ ಮಾಡಿರಲಿಲ್ಲ, ನಾನೊಬ್ಬ ಆಕಾಂಕ್ಷಿ ಆಗಿದ್ದೆ ಅದಕ್ಕೆ. ಯಾಕಂದರೆ ಇದು ನಮ್ಮ ಪಕ್ಷದ ಆಂತರಿಕ ವಿಚಾರ. ಒಂದು ನಾರ್ಮಲಿ ಸದನಗಳು ನಡಿಬೇಕಾದ್ರೆ ಮುಖ್ಯ ಸಚೇತಕರ ಪಾಠ ಸ್ಥಾನ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಯಾಕಂದರೆ ಎಲ್ಲ ಎಮ್ ಎಲ್ ಸಿಗಳನ್ನು ಅಥವಾ ಎಮ್ ಎಲ್ ಎಗಳಿದ್ದರೆ, ವಿಧಾನಸಭೆ ಇದ್ದರೆ ಎಮ್ ಎಲ್ ಎಗಳನ್ನು ಒಗ್ಗೂಡಿಸ್ತಕ್ಕಂಥ, ಮೀಟಿಂಗ್ ಟೈಮ್ ಬರ್ತಕ್ಕಂಥದ್ದು, ಅವ್ರಿಗೆ ವಿಪ್ ಕೊಡ್ತಕ್ಕಂಥದ್ದು, ಬಿಲ್ಗಳ ವಿಚಾರದಲ್ಲಿ ಚರ್ಚೆ ಮಾಡಲಿಕ್ಕೆ ಅವ್ರನ್ನೆಲ್ಲಗಳನ್ನ ಹುರಿದುಂಬಿಸ್ತಕ್ಕಂಥದ್ದು. ಮತ್ತು ಚೀಫ್ ವಿಪ್ ಆಗಿ ಬಿ ಜೆ ಪಿಯವರು ಏನಾದರೂ ಅನ್ಕಾನ್ಸ್ಟಿಟ್ಯೂಷನಲ್ ವಿಚಾರಗಳಿದ್ದಾಗ ಚೀಫ್ ವಿಪ್ ಹಕ್ಕಿರ್ತದೆ, ಅದನ್ನು ರೇಸ್ ಮಾಡಿ ನಮ್ಮ ಸದಸ್ಯರಿಗೆಲ್ಲ ಕೂಡ ಮಾಹಿತಿ ಕೊಟ್ಟು ಅದನ್ನು ಸರಿದಾರಿಗೆ ತರ್ತಕ್ಕಂಥ ಕೆಲಸ ಮಾಡಲಿಕ್ಕೆ ಎಲ್ಲ ಕೆಲಸ ಬಹಳ ಪ್ರಮುಖವಾಗಿರೋ ಜವಾಬ್ದಾರಿ ಆಗಿರ್ತದೆ. ಇಲ್ಲಿ ಒಂದು ಪ್ರಮುಖ ಜವಾಬ್ದಾರಿ ವಿಚಾರದಲ್ಲಿ ಬಂದಾಗ ಅಲ್ಲಿ ತುಂಬ ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ ಕಾಂಗ್ರೆಸ್ಸಲ್ಲಿ. ನಾನು ಕೇಳ್ತಾ ಇರ್ಬೋದು, ಮಂಜುನಾಥ್ ಭಂಡಾರಿ ಅವರು ಕೇಳ್ತಾ ಇರ್ಬೋದು, ಐವನ್ ಡಿಸೋಜಾ ಕೇಳ್ತಾ ಇರ್ಬೋದು, ವಸಂತ್ ಕುಮಾರ್ ಅವರು ಕೇಳ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ನಮ್ಮ ಗೌರವಾನ್ವಿತ ಸದಸ್ಯರು, ಅವರೆಲ್ಲರೂ ಕೂಡ ಹಕ್ಕಿದೆ, ಕೇಳ್ತಾರೆ. ನಾನು ಕೂಡ ಒಬ್ಬ ಆಕಾಂಕ್ಷಿ ಆಗಿದ್ದೆ. ಅದರ ವಿಚಾರ ಬಂದಿರೋದು ಈ ಒಂದು ಗೊಂದಲದಲ್ಲಿ ಅದು ಈ ಸಲ ಆಗಲಿಲ್ಲ. ಸೊ ನೆಕ್ಸ್ಟ್ ಸೆಷನ್ಗೆ ಆಗೋಕ್ಕೆ ಮುಂಚೆ ಇದನ್ನು ಮಾಡ್ತಾರೆ ಅಂತ ನಂಬಿಕೆ ನನಗಿದೆ. ಆದರೆ ಒಂದೇ ಒಂದು ಮನವಿ ನಾನು ಏನು ಮಾಡಿರೋದು ಅಂದರೆ, ಯಾವ ಸಮುದಾಯಗಳಿಗೆ ನಾವು ಮಂತ್ರಿಮಂಡಲದ ಅವಕಾಶ ಮಾಡಿಕೊಡೋಕ್ಕಾಗಲಿಲ್ವೋ, ಯಾವ ಸಮುದಾಯಗಳಿಗೆ ಸಭಾಪತಿ ಮತ್ತು ಸ್ಪೀಕರ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ವೋ, ಯಾವ ಸಮುದಾಯಗಳಿಗೆ ರಾಜಕೀಯ ಸ್ಥಾನಮಾನವನ್ನು ಕೊಡಲಿಕ್ಕಾಗಲಿಲ್ಲ ವಿಧಾನ ಪರಿಷತ್ತು ಮತ್ತು ವಿಧಾನ ಸಭೆಯಲ್ಲಿ, ಅಂಥ ಒಂದು ಸಮುದಾಯಗಳಿಗೆ ಹುಡುಕಿ ಮಾಡ್ತಕ್ಕಂಥ ಕೆಲಸ ಮಾಡಬೇಕು. ನಾನು ಕೂಡ ಅದೇ ರೀತಿಯಾದ ಒಂದು ಸಮುದಾಯದಲ್ಲಿ ಬಂದಿರತಕ್ಕಂಥ, ಗೊಲ್ಲ ಸಮುದಾಯದಿಂದ ಬಂದಿರತಕ್ಕಂಥ, ನಾನು ಜಾತಿಯ ಆಧಾರಕ್ಕಿಂತ ಹೆಚ್ಚಾಗಿ ನನ್ನ ಪ್ರತಿಭೆ, ನನ್ನ ಪ್ರಾಮಾಣಿಕ ಪಕ್ಷನಿಷ್ಠೆ ಹಾಗೂ 40 ವರ್ಷಗಳಿಂದ ಪಕ್ಷದಲ್ಲಿ ನಿಯತ್ತಾಗಿ ದುಡಿದಿರೋದ್ರಿಂದ ನನಗೆ ಆ ಸಮುದಾಯದ ಜೊತೆಗೂಡಿ ನನಗೆ ಅದು ಕೊಡಬೇಕು ಅನ್ನೋ ಆಗ್ರಹವನ್ನು ನಾನು ಮಾಡಿದ್ದೇನೆ. ಅದಕ್ಕೆ ನಾನು AICC ಅಧ್ಯಕ್ಷರಿರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಪಕ್ಷದ ಅಧ್ಯಕ್ಷರು ಎಲ್ಲರಲ್ಲೂ ಕೂಡ ಮನವಿ ಮಾಡಿದ್ದೇನೆ. ಅವರು ಅದನ್ನು ಕೂಲಂಕಷ ಪರಿಶೀಲಿಸಿ ಸೂಕ್ತವಾದಂಥ ನ್ಯಾಯವನ್ನು ಒದಗಿಸಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಯಾವುದೇ ತೀರ್ಮಾನ ಮಾಡಿದರೂ ಕೂಡ ಅದಕ್ಕೆ ನಾವು ಬದ್ಧವಾಗಿರ್ತೀವಿ, ಶಿಸ್ತಿನ ಸಿಪಾಯಿಗಳಾಗಿ ಇರ್ತೀವಿ ನಾವು.